ಪೂಜೆನೂ ಪಿತೃಪಕ್ಷ ಹಬ್ಬದ ದಿನ ಏನು ಹಬ್ಬ ಮಾಡ್ತಾರಲ್ಲ, ಹಿರಿಯರಿಗೆ ಪೂಜೆ ಮಾಡಬೇಕು ಅಂತಾರೆ. ಸೊ ಅವತ್ತು ಒಂದು ಮನೆ ಕ್ಲೀನ್ ಮಾಡಬಾರ್ದು ಅಂತಾರೆ. ಆವತ್ತು ಯಾವತ್ತು ಪೂಜೆ ಮಾಡ್ತಾರೋ ಅವತ್ತು ಮನೆ ಅಂಗಳದಲ್ಲಿ ನೀರು ಹಾಕ್ಬಾರ್ದು ಅಂತಾರೆ, ಸಾರಿಸ್ಬಾರ್ದು ಅಂತಾರೆ. ಅದ್ರ ಜೊತೆಗೆ ರಂಗೋಲಿ ಹಾಕ್ಬಾರ್ದು ಅಂತಾರೆ. ಆಮೇಲೆ ದೇವರು ಪೂಜೆ ಮಾಡಬಾರ್ದು ಅಂತಲೂ ಅಂತಾರೆ. ಹಾ, ಸೊ ಹಾ, ಇದೆಲ್ಲ ಮಾಡ್ಬೋದಾ ಮಾಡಬಾರ್ದಾ ಅಂತ? ಮಾಡಬಾರ್ದು. ಅಂದರೆ ಅದರಲ್ಲಿ ರಂಗೋಲಿ ನೀರು ಹಾಕೋದು ಹಾಕಬೇಕು. ಹ್ಮ್. ಸ್ವಚ್ಛತೆಯನ್ನು ಯಾಕೆ ಮಾಡಬಾರ್ದು ಅಂತಿದ್ರು ಅಂದರೆ, ಯಾವುದೇ ಒಂದು ಆತ್ಮರೂಪಿಗಳು ಮೂಲೆಯಲ್ಲಿ ಬಂದು ಕೂತ್ಕೊಳ್ತಾ ಇದ್ರು ಅನ್ನುವ ನಂಬಿಕೆ. ಹ್ಮ್ 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 ಆಯಿತಾ ಇದು. ಆಮೇಲೆ ಎರಡನೇದು, ರಂಗೋಲಿಯನ್ನು ಯಾಕೆ ಹಾಕಬಾರ್ದು ಅಂದರೆ, ರಂಗೋಲೆ ಶ್ರೀಚಕ್ರದ ಒಂದು ಅವಿಭಾಜ್ಯ ಅಂಗ. ಹ್ಮ್ ಶ್ರೀಚಕ್ರದ್ದು. ಶ್ರೀಚಕ್ರ ಬಂದು ಚಕ್ರಗಳ ರಾಜ. ಅದರಲ್ಲಿ ಎಲ್ಲ ದೇವಾನುದೇವತೆಗಳು ಯೋಗಿನಿಯರ ಒಂದು ವಾಸ ಹ್ಮ್ ಅಂತ ಹೇಳ್ತೀವಿ. ಹಾಗಾಗಿ ರಂಗೋಲೆ ಹಾಕಿದಾಗ ಆತ್ಮಗಳ ಆವಾಹನೆ ಅಂದರೆ ಒಳಗೆ ಬರಲಿಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ ರಂಗೋಲೆ ಹಾಕಬಾರ್ದು.